1:25 ಈ ದಿನದ ಪಿತಾಶ್ರೀ ನಮ್ಮೆಲ್ಲರ ದೇಹದ್ದಿನ ಅಲೌಕಿಕ ಆತ್ಮಿಕ ಯಾರಾಗಿದ್ದಾರೆ ತಂದೆಯಾಗಿದೆ ಶಿವಬಾಬಾ ಬೇರೆ ಬ್ರಹ್ಮಬಾಬಾ ಬೇರೆ. ಈ ದಿನ ಯಾವ ದಿನ? ಅವ್ಯಕ್ತ ಸ್ಮೃತಿಯ ದಿನ. ಇಡೀ ವಿಶ್ವದಲ್ಲಿ ಬಾಬೋರ ಶಕ್ತಿ. ಬಾಬಾ ಹೇಳ್ತಾರೆ, ಮಕ್ಕಳ ನಾನು ನಿಮ್ಮೆಲ್ಲರಿಗೂ ಯಾವುದು ದೇಹದಿಂದ ಪ್ರಕಾಶ ಕೊಡ್ತೀನಿ ಅಂತ ಹೇಳ್ತಾರೆ. ಏಕೆಂದ್ರೆ ಶಿವಬಾಬನ ಶಕ್ತಿಯ ಜೊತೆ ಯಾರಿದೆ? ಬ್ರಹ್ಮ ತಂದೆಯ ಅವರ ತ್ಯಾಗ, ಅವರ ತಪಸ್ಸು, ಅವರ ಜೀವನ, ಅವರ ಸಾಧನೆ ಎಲ್ಲವೂ ಸಹ ಯಾರಿಗಿದೆ? ನಮ್ಮೆಲ್ಲರ ಮುಂದೆ. ಯಾಕೆ ಬಾಬಾ ಅವ್ರನ್ನ ಎಕ್ಸಾಂಪಲ್ ಕೊಡ್ತಾರೆ? ಶಿವಬಾಬಾ ನಮ್ಮೆಲ್ಲರಿಗೂ ಬ್ರಹ್ಮ ತಂದೆಯ ಒಂದು ಎಕ್ಸಾಂಪಲ್ ಕೊಡ್ತಾರೆ, ಉದಾಹರಣೆ ಹೇಳ್ತಿರ್ತಾರೆ. ಯಾವಾಗಲೂ ಏನಂತ ಹೇಳ್ತಾರೆ? ಬಾಬಾ ಅವರನ್ನ ಫಾಲೋ ಮಾಡಿ. ಯಾಕೆ ಅಂದ್ರೆ ಅವರು ಎಲ್ಲದರಲ್ಲೂ ಕೂಡ ನಂಬರ್ 1, ಮೊದಲು ಅವರು, ನಂತರ ಮಮ್ಮ. ಹಾಗಾಗಿ ಬ್ರಹ್ಮ ತಂದೆಯ ನಾವು ಎಷ್ಟೆಷ್ಟು ಅನುಕರಣೆ ಮಾಡ್ತಾ ಬರ್ತೀವೋ, ಅವರ ಸ್ಮೃತಿಯ ದಿನವೇ ಯಾವುದು? ಅವರ ಜೀವನದಲ್ಲಿ ಏನು ಮಾಡಿದರೆ, ಅವರ ಸಾಧನೆ ಏನಾಗಿದೆ ಎಲ್ಲವೂ ಕೂಡ ಪ್ರಾಕ್ಟಿಕಲ್ ಆಗಿ ನಾವೇನ್ ಮಾಡ್ತಾ ಇದ್ದೀವಿ? ಅನುಭವ ಮಾಡ್ತಿದ್ದೀವಿ. ಅನುಭವದ ಮಾತುಗಳನ್ನ ಕೇಳ್ತಾನೆ ಬಂದ್ವಿ. ಹಾಗಾಗಿ ಅವರ ತ್ಯಾಗ, ಅವರ ತಪಸ್ಸು, ಅವರ ಜೀವನ ಇಷ್ಟೆಲ್ಲ ವೈರಾಗ್ಯ ಇತ್ತು. ಅವರು ಮಾಡಿದಂತ ಒಂದು ಪುರುಷಾರ್ಥ, ಅವರು ಮಾಡಿದಂತ ಒಂದು ತ್ಯಾಗ ತಪಸ್ಸಿನ ಬಲ ಇವತ್ತು ಇಡೀ ವಿಶ್ವದಲ್ಲಿ ಒಂದು ಆತ್ಮ ಅಲ್ಲ, 2 ಆತ್ಮಗಳಲ್ಲ, ಸಾವಿರಾರು ಆತ್ಮಗಳು, ಲಕ್ಷಾಂತರ ಆತ್ಮಗಳು ಅವರ ಒಂದು ಬಾಬಾ ಹೇಳ್ತಾರೆ, ಮಕ್ಕಳು ಅವರು ನಿಮ್ಮ ಮುಂದೆ ಸಾಕಾರದಲ್ಲಿಂದೇ ಇರಬಹುದು, ಆದ್ರೆ ಸೂಕ್ಷ್ಮ ರೀತಿಯಲ್ಲಿ ಅವ್ಯಕ್ತ ರೂಪದಲ್ಲಿ ಪ್ರತಿ ಕ್ಷಣವು ಪ್ರತಿ ಸಮಯದಲ್ಲೂ ಬಾಬನ ಏನಿದೆ? ಸಹಯೋಗ, ಅವರ ಪಾಲನೆ ನಿರಂತರವಾಗಿ ಈ ಬ್ರಾಹ್ಮಣ ಪರಿವಾರದ ಆತ್ಮಗಳ ಮೇಲೆ ನಿರಂತರವಾಗಿ ಬಾಬನ ಒಂದು ಶಕ್ತಿಗಳು ಇದೆ. ಅವರ ಸಹಯೋಗವು ಶ್ರೀಮತದ ಅನುಸಾರವಾಗಿ ಯಾರು ನಡೀತೀವೋ ನಿರಂತರವಾಗಿ ಬಾಬನ ಸಹಯೋಗ, ಶಿವಬಾಬನ ಸಹಯೋಗ ಅಂತೂ ಇದ್ದೇ ಇರ್ತದೆ. ಅವರ ವ್ಯಕ್ತದಿಂದ ಅವ್ಯಕ್ತ ಆಗಿರುವಂತ ಬ್ರಹ್ಮ ತಂದೆಯ ಅವರ ಜೀವನದಲ್ಲಿ ಏನೆಲ್ಲ ಸಾಧನೆ ಮಾಡಿದರು, ಯಾವುದೆಲ್ಲ ಅವರ ಪರಿಸ್ಥಿತಿಗಳನ್ನು ಎದುರಿಸಿದರು, ಎಲ್ಲವೂ ಕೂಡ ನಮಗೆ ಪ್ರತಿಯೊಂದು ರೀತಿಯಲ್ಲೂ ಕೂಡ ಅನುಭವಕ್ಕಾಗಿ ಬಾಬಾ ಹೇಳ್ತಾರೆ, ನಿಮಗೆ ಡಬಲ್ ಪ್ರಕಾಶ ಕೊಡ್ತೀನಿ. ಎಂಥದ್ದು? ಮೈಟ್ ಹೌಸ್ ಆಗಿ ನಿರಂತರವಾಗಿ 1000 ಭುಜ. ಅದಕ್ಕೆ ಬಾಬಾ ಇವತ್ತು ವರದಾನದಲ್ಲಿ ಹೇಳಿದರೆ, ನಿರಂತರವಾಗಿ ಒಂದು ಸಮಯ ಅಲ್ಲ, 2 ಸಮಯ ಅಲ್ಲ, ಸದಾ ಕಾಲ ಬಾಬನ ಯಾವುದು 1000 ಭುಜದ ಒಂದು ಅನುಭವ ಮಕ್ಕಳಲ್ಲಿ ಇರಬೇಕು. ಅದರ ಅನುಭವ ಮಾಡಿದಾಗಲೇ ಮಾತ್ರ ನಮ್ಮ ಜೀವನದಲ್ಲೂ ಕೂಡ ಏನಾಗುತ್ತೆ? ಪರಿವರ್ತನೆ, ಬದಲಾವಣೆ. ಒಂದು ಅನೇಕರಿಗೆ ಮಾದರಿ ಆಗಬಹುದು, ಎಕ್ಸಾಂಪಲ್ ಆಗಬಹುದು. ಅದಕ್ಕೆ ಬಾಬಾ ನಿಮ್ಮೆಲ್ಲರಿಗೂ ಮುಂದೆ ಇಟ್ಟಿರುವಂಥದ್ದು ಯಾರಿಗೆ? ಗೃಹಸ್ಥರಿಗೆ. ಅವ್ರು ತಾನೆ ಬಾಬಾ ಇಟ್ಟಿರೋದು ಗೃಹಸ್ಥದಲ್ಲಿ ಇರುವಂತ ಆತ್ಮಗಳಿಗೆ. ಏಕೆಂದ್ರೆ ಆದ್ರನೆ ಶಿವಬಾಬಾ ಇಂಥವನ್ನ ಆಯ್ಕೆ ಮಾಡಿದ್ದಾರೆ, ಅನುಭವಿ ಗೃಹಸ್ಥಿಯನ್ನು. ಯಾಕಂದ್ರೆ ಜಗತ್ತೆಲ್ಲ ಗೃಹಸ್ಥ ಇರುವುದು. ಅವ್ರು ತಾನೆ ಇಡೀ ಜಗತ್ತು 90 ಭಾಗದಲ್ಲಿ ಇರುವಂತದ್ದು ಗೃಹಸ್ಥಾನ. ಇನ್ನು 10 ಭಾಗ ಅಷ್ಟೇ ಯಾವುದು? ಸಂತರ ಇರ್ಬೋದು, ಸಾಧುಗಳಿರ್ಬೋದು, ತಪಸ್ವರಿರ್ಬೋದು. ಅದೇ 90 ಭಾಗದಷ್ಟು ಗೃಹಸ್ಥ ಇರೋ ಕಾರಣ ಬಾಬಾ ಆಯ್ಕೆ ಮಾಡಿದ್ಯಾರನ್ನ? ಆ ಒಂದು ಅನುಭವನೇ ಬಾಬಾ ಸೆಲೆಕ್ಟ್ ಮಾಡುದು. ಅಂದಾಗ ಅವರನ್ನ ನಾವು ಅನುಕರಣೆ ಮಾಡಿದಾಗ, ಅವರನ್ನ ಫಾಲೋ ಮಾಡಿದಾಗ ನಮ್ಮ ಜೀವನವೂ ಕೂಡ ಏನಾಗುತ್ತೆ? ಬೇರೆಯವರಿಗೆ ಎಕ್ಸಾಂಪಲ್ ಆಗೋದು, ನಮ್ಮ ಜೀವನ ಪಾವನ ಮಾಡಬಹುದು. ಅದಕ್ಕಾಗಿ ಈ ದಿನ ಬಾಬೋರ ವಿಶೇಷವಾಗಿ ಸ್ಮೃತಿಯ ದಿನ ಇರೋ ಕಾರಣ ಇಡೀ ದಿನ ಅದರ ಬಾಬನ ಜೊತೆಗಿರ್ತ
ನೀವು ಏನೇ ಕೆಲಸ ಕಾರ್ಯ ಮಾಡಿ, ಏನೇ ಮಾಡ್ತಾ ಇರಲಿ, ಇವತ್ತಿಡೀ ದಿನ, ಏಕೆಂದ್ರೆ ಒಂದು ಕಡೆ ತಪಸ್ಸಲ್ಲ, ಇಡೀ ದೇಹದ ಯಜ್ಞ ಮಧುಬನ ಮತ್ತು ಇಡೀ ವಿಶ್ವದಲ್ಲಿ ಇರುವಂತ ಅಲೌಕಿಕ ಬ್ರಾಹ್ಮಣ ಆತ್ಮಗಳು ಒಬ್ಬೊಬ್ಬರೂ ಸಹ ಅವರವರ ಶಕ್ತಿಯ ಅನುಸಾರವಾಗಿ, ಅವರವರ ತಾಕತ್ತಿನ ಅನುಸಾರವಾಗಿ ಎಲ್ಲರೂ ಕೂಡ ಒಂದಷ್ಟು ಭಾವನ ಒಂದು ಶಕ್ತಿಗಳೆಲ್ಲವೂ ಕೂಡ ಎಕ್ಸಾಂಪಲ್ ಆಗಿರ್ತದೆ. ಅದಕ್ಕೆ ಈ ದಿನ ಯಾರು ಹೆಚ್ಚು ಮಾತನಾಡದೆ ವ್ಯಕ್ತದಿಂದ ಅವ್ಯಕ್ತರಾಗಿ, ಪರಿಸ್ಥಿತಿಗಳಾಗಿ ಬಾಬನ ಜೊತೆ ಏನೇ ಕಾರ್ಯ ಮಾಡ್ತಾ ಇದ್ರು, ನಾವು ಮಾಡ್ತಾ ಇಲ್ಲ, ಮಾಡಿಸುವಂತವ್ರು ಬಾಬಾ, ನಾವೆಲ್ಲ ನಿಮಿತ್ತವಾಗಿರುವಂತವ್ರು. ಇದನ್ನ ಅನುಭವ ಮಾಡ್ತಾ ಮನೆಯಲ್ಲೂ ಕೂಡ, ಏಕೆಂದ್ರೆ ಅದರಲ್ಲೂ ನೀವೆಲ್ಲ ಗೃಹಸ್ಥರಲ್ಲಿರೋ ಕಾರಣ ನಿಮ್ಮೆಲ್ಲರ ಒಂದು ತಪಸ್ಸು, ನಿಮ್ಮೆಲ್ಲರ ಚಲನೆ, ನಿಮ್ಮೆಲ್ಲರ ಮಾತು, ನಿಮ್ಮೆಲ್ಲರ ಕರ್ಮ ಪ್ರತಿ ಕ್ಷಣವೂ ಕೂಡ ನಿಮ್ಮ ಪರಿವಾರದವರೆಗೂ ಕೂಡ ನಿಮ್ಮಿಂದ ಏನಾಗಬೇಕದು ಅನುಭವ ಮಾಡಬೇಕು. ಹೀಗೆ ಇವತ್ತು ಬರೀ ಬಾಬನಷ್ಟೇ ಅಲ್ಲ, ಇಡೀ ವಿಶ್ವದ ಎಲ್ಲ ಆತ್ಮಗಳು ಕೂಡ ಇಷ್ಟು ತಪಸ್ಸಿನ ಒಂದು ಜ್ವಾಲಾ ರೂಪದಲ್ಲಿ ನಡೀತಿದೆ ಅಂದಾಗ ಆ ಒಂದು ಪ್ರಕಂಪನಗಳು, ಆ ಒಂದು ವೈಬ್ರೇಷನ್ ಏನಾಗಿರ್ತದೆ. ಅದಕ್ಕಾಗಿ ಇಡೀ ದಿನ ಇದು ಗಮನ ಕೊಡಿ, ಅಟೆನ್ಷನ್ ಕೊಡಿ, ಹೆಚ್ಚು ಮಾತಿನಲ್ಲಿ ಬರ್ಲಿಕ್ಕೆ ಹೋಗ್ಬೇಡಿ, ಮೌನವಾಗಿರುವಂತ ಅಭ್ಯಾಸ ಮಾಡಿ, ಮೌನದಲ್ಲಿ ಇದ್ದು ಮನಸ್ಸಿನಿಂದ ಬಾಬನ ಜೊತೆ ಮಾತನಾಡ್ತಾ ನಿಮಿತ್ತವಾಗಿ ಮಾಡಿ. ಮುರಳಿ ನಿರಂತರವಾಗಿ ನಾವು ಕೇಳ್ತಿರ್ತೀವಿ, ಮುರಳಿ ಸಿಕ್ತಿರ್ತದೆ, ಆದರೆ ತಪಸ್ಸಿನ ಬಲ ಬಹಳ ದೊಡ್ಡದು. ಅದರಲ್ಲೂ ಸಂಘಟನಾ ಒಂದು ತಪಸ್ಸೇನಿದೆ, ಅದು ಏನ್ ಮಾಡುತ್ತೆ, ತುಂಬಾ ಬಲವನ್ನ ಕೊಡ್ತದೆ, ತುಂಬಾ ಶಕ್ತಿಯನ್ನ ಕೊಡ್ತದೆ, ಪರಿವರ್ತನೆಗೆ ಅದು ನಮಗೆ ಸಹಯೋಗ ಆಗ್ತದೆ. ಅದಕ್ಕಾಗಿ ಯಾರಿಗೆ ಸಮಯ ಸಿಕ್ಕತ್ತೆ ಮನೆಯಲ್ಲಿ ಕೆಲಸ ಬೇಗ ಮುಗಿಸಿ ಏನ್ ಮಾಡಬೇಕು, ಪರಿವಾರದವ್ರನ್ನೂ ಕೂಡ ತೃಪ್ತಿ ಮಾಡಬೇಕು. ಯಾಕೆಂದ್ರೆ ಎಲ್ಲರ ಜವಾಬ್ದಾರಿ ಅಂತರ್ಬಾರ್ದು, ಹೌದಲ್ಲ? ಜವಾಬ್ದಾರಿ ಇರೋ ಕಾರಣ, ಸೇವೆ ಕೊಟ್ಟಿರೋ ಕಾರಣ, ಅದು ಒಂದು ಸೇವೆ ಅಂತ ತಿಳಿದು, ಅದೊಂದು ಜವಾಬ್ದಾರಿ ಅಂತ ತಿಳಿದು, ಅವರಿಗೂ ಕೂಡ ಏನು ನೀವು ಭೋಗ ಮಾಡ್ತೀರ ಮನೆಯಲ್ಲಿ, ಒಂದು ಅವರಿಗೆ ಊಟದ ರೀತಿ ತಯಾರಿ ಮಾಡ್ತೀರ, ಭಾವನ ನೆನಪಲ್ಲಿದ್ದು ಇವತ್ತು ಸಾಧ್ಯವಾದಷ್ಟು ಶಬ್ದದಲ್ಲಿ ಬರೋದನ್ನ ಕಡಿಮೆ ಮಾಡಿ ನಿಶಬ್ದದಲ್ಲಿದ್ದು ಅಲೌಕಿಕತೆಯ ಅನುಭವ ಮಾಡಲಿಕ್ಕೆ ಹೆಚ್ಚಿನ ರೀತಿ ಅಭ್ಯಾಸ ಮಾಡಿ. 9:30 ಎಲ್ಲರೂ ಪ್ರಯತ್ನ ಮಾಡಿ ಸಾಧ್ಯವಾದಷ್ಟು ಬೇಗ ಬಂದು 1-2 ಗಂಟೆ ಕಡಿಮೆ ಮುರಳಿ ಕೇಳಿ ಹೆಚ್ಚು ತಪಸ್ಸನ್ನ ಮಾಡೋಣ. ಸಂಘಟನೆಯಲ್ಲಿ ಬಹಳ ಬಲ ಇರ್ತದೆ, ಮತ್ತೆ ಬ್ರಹ್ಮ ಭೋಜನ ಸಹ ಇರ್ತದೆ, ಜೊತೆಲಿ ಸಂಜೆ ಬಾಬೂರ ಮಿಲನ ಸಹ ಇರ್ತದೆ. ಅದಕ್ಕೆ ಆದಷ್ಟು ಬೇಗ ಬಂದು ಸಾಧ್ಯವಾದಷ್ಟು ಬಿಳಿ ವಸ್ತ್ರ ಹಾಕೊಂಡು ಈ ಒಂದು ಕಲ್ಲರ್ ಸ್ವೆಟರ್ಗಳು ಕಲ್ಲರು ಬಟ್ಟೆಗಳೆಲ್ಲ ಹಾಕೊಳ್ಳೋದೆ ಈ ದಿನ ಫುಲ್ ಭಾವನ, ಈ ಒಂದು ವಾತಾವರಣ ಪರಿಸ್ಥಿತ ಲೋಕವೇ ಆಗಿರಬೇಕು. ಇಂದ್ರ ಸಭೆ ಮಾಡಬೇಕು. ಇಂದ್ರ ಸಭೆಯಲ್ಲಿ ಕುಳಿತಿರುವಂತಹ ಆತ್ಮಗಳು ಯಾರು? ಪರಿಸ್ಥಿತಿಗಳು ಅಂದಾಗ ಆ ಸಂಕಲ್ಪವನ್ನು ಮಾಡ್ತಾರೆ. ಬ್ಯಾಡ್ಜ್ ಹಾಕೊಳ್ತಾ, ಬಿಳಿ ವಸ್ತ್ರ ಹಾಕೊಳ್ತಾ ಬಾಬನ ಜೊತೆ ಅಲೌಕಿಕದ ಅನುಭವ ಮಾಡೋಣ. ಅದಕ್ಕಾಗಿ ಎಲ್ಲರೂ ಕೂಡ ನಿಶಬ್ದವಾಗಿ, ಇಲ್ಲಿ ಬಾಬನ ಮನೆಗೆ ಬಂದಾಗ್ಲೂ ಅಷ್ಟೇ ಮಾತಿನಲ್ಲಿ ಬರಬೇಡಿ. ಇದೇ ಒಂದು ಪರಿಸ್ಥಿತ ಲೋಕ ಆಗಬೇಕು. ಅಕ್ಕಪಕ್ಕದವ್ರಿಗೆ ಇದೇ ಒಂದು ದೊಡ್ಡ ಸೇವೆ. ತಾವು ಹೇಳ್ತಾರಲ್ಲ, ಮನಸ್ಸ ಸೇವೆ ಅಂದ್ರೆ ಯಾವುದು? ವಾತಾವರಣವನ್ನು ಎಷ್ಟು ಶಾಂತತೆಯಿಂದ ಅನುಭವ ಮಾಡಿಸ್ತೀವಿ. ಅದು ಅನೇಕರನ್ನ ಏನ್ ಮಾಡುತ್ತೆ, ನಾವು ವಾಚಲ್ಯ ಸೇವೆ ಸಾಕಷ್ಟು ಮಾಡಿದೀವಿ, ಆದರೆ ಈಗ ಬೇಕಾಗಿರುವಂಥದ್ದು ಅದಕ್ಕಾಗಿ ತಮ್ಮೆಲ್ಲರ ಒಂದು ಈ ಸಹಯೋಗದ್ದು ಬಹಳೆಲ್ಲ ಒಂದು ಪ್ರಸಾದ ತಗೊಂಡು ಬೇಗ ಹೋಗಿ ಬೇಗ ಕೆಲಸಗಳು ಮುಗಿಸಿ ಬೇಗ ಬರಲಿಕ್ಕೆ. ಮತ್ತೆ ಮಧ್ಯಾಹ್ನ ಓದೋಣ. ಓಂ ಶಾಂತಿ.